ನಮಸ್ತೆ ಸ್ನೇಹಿತರೆ. ಅತ್ಯಂತ ನೋವು, ವಿಷಾದ, ದುಃಖದಿಂದ ಚೌಕಿಪುರಾಣ 12ನೇ ಕಂತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಭಿಮಾನಿಗಳ ಅಗಲಿದ ಭಾಗವತ ಸುಬ್ರಹ್ಮಣ್ಯ ದಾರೇಶ್ವರ ಅವರಿಗೆ ಈ ಕಂತು ಅರ್ಪಣೆ. ಹಾಗೆ ದಾರೇಶ್ವರ ಅವರ ಎವರ್ಗ್ರೀನ್ ಯಕ್ಷಗಾನ ಪದ್ಯ ಶೂದ್ರ ತಪಸ್ವಿನಿಯ ಕಣೆ ಹೇಳಲು ಬಂದ ಕೊರಬಂಜಿ ನಾನವ ಪದ್ಯ ಕೇಳಿದ ನಂತರ ಶಶಿಕಾಂತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ ಮುಂದುವರಿಯಲಿದೆ. ಕೇಳಿ. ಲಗ್ನ ನಿಮಗೆ ಆದುದಲ್ಲವೇ, ಸೋದರಿಗೆಯ ಲಗ್ನ ನಿಮಗೆ ಆದುದಲ್ಲವೇ, ಮಾವ ಮೇದಿನಿಯನ್ನು ಪಟ್ಟುವನಗೆ ಹೋದುದಲ್ಲವೇ, ಮಾವ ಮೇದಿನಿಯನ್ನು ಕೊಟ್ಟುವನಗೆ ಹೋದುದಲ್ಲವೇ, ಆದರೇನು ಕಿರಿದುವುದಿನಲ್ಲಿ ಭಾವನಿಂದಲೇ, ಆದರೇನು ಕಿರಿದುವುದಿನಲ್ಲಿ ಭಾವನಿಂದಲೇ, ಸೆರೆಯಾದುದೌದೆ ಸತಿಯು ಸಹಿತ ಸೋಲಿನಿಂದಲೇ, ಸೆರೆಯಾದುದೌದೆ ಸತಿಯು ಸಹಿತ ಸೋಲಿನಿಂದಲೇ, ಹೌದಾದರೆ ಹೌದು ಅನ್ನ, ಹೌದಾದರೆ ಹೌದು ಅನ್ನು, ಅಲ್ಲವಾದರೆ ಅಲ್ಲ ಎನ್ನು, ಅಲ್ಲವಾದರೆ ಅಲ್ಲ ಎನ್ನು. ಸೆರೆಯೋಳಿದ್ದ ಕಾಲದಲ್ಲಿ ರಾಯ ಕೇಳು, ಸೆರೆಯೋಳಿದ್ದ ಕಾಲದಲ್ಲಿ ರಾಯ ಕೇಳು, ಸೆರೆಯೋಳಿದ್ದ ಕಾಲದಲ್ಲಿ, ಸೆರೆಯೊಳಿದ್ದ ಕಾಲದಲ್ಲಿ ರಾಯ ಕೇಳು, ಸತಿಯ ಬೆರೆತು ಸುಧನ ಪಡೆದೆ ಸಡೆಯೋಧಿನವೋ ಹೇಳು, ಸತಿಯ ಬೆರೆತು ಸುಧನ ಪಡೆದೆ ಸಡೆಯೋಧಿನವೋ ಹೇಳು. ಪಾತ್ರಗಳು ಬೇರೆ ಬೇರೆ ಬಗೆಯ ಪಾತ್ರಗಳು ನಮಗೆ ಸಿಗುತ್ತದೆ. ಈಗ ಪುರುಷ ಪಾತ್ರಗಳಲ್ಲಿ ಅಂತ ಹೇಳೋದಿದ್ದರೆ ಧೀರೋದ್ಧಾತ, ಧೀರ ಶಾಂತ, ಧೀರ ಲಲಿತ, ಧೀರೋದ್ಧತ, ಹೀಗೆ 4 ಬಗೆಯ ಪಾತ್ರಗಳು ಇದ್ದ ಹಾಗೆ ಸ್ತ್ರೀ ಪಾತ್ರಗಳಲ್ಲಿಯೂ ಹಾಗೆ ಗಂಭೀರ ಪಾತ್ರಗಳುಂಟು, ಮಾಯಾ ಪಾತ್ರಗಳುಂಟು, ಮಾಯಾ ಶೂರ್ಪನಖಿ, ಮಾಯಾ ಅಜಮುಖಿ ಅಥವಾ ಮಾಯಾ ಹಿಡಿಂಬೆ. ಹಾಗಂತ ಈ ಪಾತ್ರಗಳಲ್ಲಿಯೂ ಹಾಗೆ ಬೇರೆ 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 ರೀತಿಯಂತಹ ಕ್ರಮಗಳುಂಟು. ಈಗ ಮಾಯಾ ಪಾತ್ರಗಳಿಂದಾಗಿ ಎಲ್ಲವೂ ಒಂದೇ ರೀತಿಯ ಪಾತ್ರಗಳಲ್ಲ, ಅದರಲ್ಲಿ ವ್ಯತ್ಯಾಸಗಳುಂಟು. ಹಾಗೆ ಮೀನಾಕ್ಷಿ, ಭ್ರಮರಕುಂತಳೆ, ಇಂತಹ ಶಶಿಪ್ರಭೆಯಂತಹ ಸ್ವಲ್ಪ ಗಡಸು ಸ್ವಭಾವದ ಪಾತ್ರಗಳುಂಟು. ಅಲ್ಲ, ಮೋಹಿನಿ, ಚಿತ್ರಾಕ್ಷದ ಬರೀ ಶೃಂಗಾರ ಮಾತ್ರ, ಅದಕ್ಕೆ ಹೊರತಾದ ಯಾವ ಭಾವನೆಗಳೂ ಇಲ್ಲ. ಇನ್ನೀಗ ಸೀತೆ ಅಂತಹ ಒಂದು ತುಂಬ ಶಾಂತ ಸ್ವಭಾವದ ಪಾತ್ರ ಉಂಟು. ದ್ರೌಪದಿಯಂತಹ ಎಲ್ಲ ಭಾವನೆಗಳನ್ನು ಹೊಂದಿದ ಪಾತ್ರಗಳು ಉಂಟು. ಎಲ್ಲವೂ ಒಂದೇ ಅಲ್ಲ. ಕೋಪಾವೇಶದ ಬರುವಂತಹ ಪಾತ್ರಗಳು ತುಂಬ ನಾವು ಕಾಣಿಸಿಕೊಳ್ಳುತ್ತದೆ. ಈಗ ದ್ರೌಪದಿ ಮಾಡಿ ನಾವು ಎಷ್ಟು ಅಳಬೇಕಾಗುತ್ತದೆಯೋ, ಅದೇ ದ್ರೌಪದಿ ಕೃಷ್ಣ ಸಂಧಾನದ ಭೀಮನ ಜೊತೆಯಲ್ಲಿ ಮಾತಾಡ್ತಾ ಇರುವಂಥ ಹೊತ್ತಿನಲ್ಲಿ ಸಿಟ್ಟು ಮಾಡಿಕೊಳ್ಬೇಕಾಗುತ್ತದೆ. ಆವೇಶದ ಅದುಂಟು. ದಾಕ್ಷಾಯಿಣಿಯಾಗಿ ತವರು ಮನೆಯ ಸಂಬಂಧವನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಂಥ ದಾಕ್ಷಾಯಿಣಿ ಗಂಡನಲ್ಲಿ ಎಷ್ಟು ನಿವೇದನೆಯನ್ನು ಮಾಡಿಕೊಳ್ತಾಳೋ, ಅದೇ ದಾಕ್ಷಾಯಿಣಿಗೆ ಕೊನೆಯ ಹಂತದಲ್ಲಾಗುವಾಗ ಅಗ್ನಿ ಪ್ರವೇಶದ ಹೊತ್ತಿನಲ್ಲಾಗುವ ವೀರವೇಷಗಳುಂಟು. ವೀರರಸದ ಪಾತ್ರಗಳು ಸ್ವಭಾವಗಳುಂಟು. ದ್ರೌಪದಿ ಪ್ರತಾಪದ ದ್ರೌಪದಿಯಂತೂ ಕೊನೆಗೆ ಅಂತೂ ತುಂಬ ವೀರ ವೇಷದಲ್ಲಿ ನಡೆಯುವಂತಹ ಒಂದು ಸನ್ನಿವೇಶಗಳುಂಟು. ಹಾಗಾದರೆ ಆ ವೀರರಸಕ್ಕೂ ಒಂದು ಪುರುಷ ವೇಷದ ವೀರರಸ ಇರಲಿ, ರೌದ್ರ ರಸಗಳಿರಲಿ,
ಶ್ರೀಪಾತ್ರದ ವೀರರಸ ರೌದ್ರರಸ ತುಂಬ ವ್ಯತ್ಯಾಸಗಳಿದೆ. ಒಂದು ಹೊಡೆಯುತ್ತೇನೆ ಅಂತ ಹೇಳ್ಕೊಂಡು ಒಂದು ಗಂಡು ಕೈ ಎತ್ತಿಕೊಂಡು ಮುಂದೆ ಬರುವುದಕ್ಕೂ ಒಂದು ಹೆಣ್ಣು ಕೈ ಎತ್ತಿಕೊಂಡು ಬರುವುದಕ್ಕೂ ವ್ಯತ್ಯಾಸಗಳುಂಟು. ಕೈ ಎತ್ತಿಕೊಂಡು ಮುಂದೆ ಹೊಡಿತೇನೆ ಅಂತ ಹೇಳೋದು ಇರ್ಬೋದು, ಆದರೆ ಅದರಲ್ಲಿಯೂ ತೀರ ನಾವು ಗಂಡುಗಳ ಹಾಗೆ ಬಿರುಸು ಗಡಸು ಅಷ್ಟು ಒಳ್ಳೆಯದಲ್ಲ. ಈಗ ಹೊಡಿತೇನೆ ಅಂತ ಇದ್ದರೂ ಕೂಡ ಅದರಲ್ಲಿ ಒಂದು ವಯ್ಯಾರ ಬಂದೇ ಬರ್ತದೆ, ಅಥವಾ ಒಂದು ಕಿರುಚುವಿಕೆ ಇರಲಿ, ಒಂದು ಗಂಡು ಬೊಬ್ಬೆ ಹಾಕೋದಕ್ಕೆ ಹೆಣ್ಣು ಬೊಬ್ಬೆಗೆ ವ್ಯತ್ಯಾಸ ಉಂಟು. ನಗೆ ಆಡೋದ್ರಲ್ಲೂ ಇರಲಿ, ಒಂದು ಕಳಪಾತ್ರಗಳು ಅಂತಂದರೆ ಒಂದು ಕೀಚಕ ಭಸ್ಮಾಸುರ ಅಂತ ಕಳಪಾತ್ರಗಳು, ಕೌರವದ ಕಳಪಾತ್ರಗಳು ಅಟ್ಟಹಾಸ, ರಾಕ್ಷಸ ಪಾತ್ರಗಳು ಅಟ್ಟಹಾಸ ಕೊಡುತ್ತದೆ. ಬೇರೆ ಕಳಪಾತ್ರಗಳು ಗಹಗಹಿಸಿ ನಗುತ್ತವೆ. ಕಳನಾಯಕಿಂದಾಗ ಹಾಗೆ ಗಹಗಹಿಸಿ ನಗಬೇಕಾದ್ದಿಲ್ಲ. ವ್ಯಂಗ್ಯದ ನಗು ನಗಾಡ್ಬೋದು, ಅಥವಾ ಒಂದು ಕುಹಕದ ನಗೆ ನಗಾಡ್ಬೋದು. ಅದರಲ್ಲಿ ವ್ಯತ್ಯಾಸಗಳು ನಾವು ಕಾಣಿಸಿಕೊಳ್ಬೇಕು. ಎಲ್ಲಿಯೂ ಆ ಶ್ರೀಪಾತ್ರದ ಎಲ್ಲೆಯನ್ನು ಮೀರದೆ ಅದನ್ನು ನಾವು ವ್ಯವಹರಿಸಬೇಕಾದ್ದು ರಂಗಸ್ಥಳದಲ್ಲಿ ಅಂತ. ಅದು ನಾವು ಸಾಮಾಜಿಕವಾಗಿ ಕಂಡ್ರೆ ಸಾಕಾಗುತ್ತದೆ. ಈಗ ವ್ಯವಹಾರ ಮಾಡುವಂಥ ಒಂದು ಆಫೀಸಲ್ಲಿ ಈಗ ಬಹುತೇಕ ಬೇರೆ ಬೇರೆ ಆಫೀಸಲ್ಲಿ ಕಾಣುವಂಥ ಬ್ಯಾಂಕ್ಗಳಲ್ಲಿ ಇರಲಿ, ಅಥವಾ ತಾಲೂಕು ಆಫೀಸ್ಗಳಲ್ಲಿ ಇರಲಿ, ಅಥವಾ ಇನ್ನುಳಿದಂಥ ಒಳ್ಳೊಳ್ಳೆ ಆಫೀಸರ್ಗಳಲ್ಲಿರಲಿ, ಆ ಹೆಂಗಸರ ವರ್ತನೆಗಳು ಹೇಗಿರುತ್ತದೆ, ಅವ್ರು ನಮ್ಮಲ್ಲಿ ಮಾತಾಡೋ ಕ್ರಮ ಹೇಗೆ, ಅವರಿಗಿಂತ ಹೈ ಆಫೀಸರ್ಗಳು ಬಂದಾಗ ಅವರ ನಡವಳಿಕೆಗಳು ಹೇಗೆ. ಈಗ ನಾವು ಅವ್ರ ದೂರ ನಿಂತು ಅವ್ರ ಗೌರವದಲ್ಲಿ ಮಾತಾಡ್ಬೋದು, ಅವರು ಬಹಳ ಚೆನ್ನಾದ ರೀತಿಯಲ್ಲಿ ನಮ್ಮನ್ನು ಗೌರವದಲ್ಲಿ ಮಾತಾಡಿಸುವ. ಅದಕ್ಕೆ ಅವ್ರಿಗಿಂತ ದೊಡ್ಡ ಅಧಿಕಾರಿಗಳು ಬಂದಾಗ ಅವರು ವಿನಯ ತೋರಿಸ್ತಾರೆ. ಈಗ ತುಳುನಾಡ ಸಿರಿ ಅಂತ ಒಂದು ಪ್ರಸಂಗದ ಒಂದು ಪಾತ್ರ ಉಂಟು. ಅದು ತುಂಬ ಗಡಸಿನ ಪಾತ್ರ. ಅದು ಒಂದು ಆಳುವಂತಹ ಒಂದು ಪಾತ್ರ. ತುಳುನಾಡ ಸಿರಿ ಒಂದು ಪುರುಷ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿಂಥ ಒಂದು ಸಿರಿಯ ಪಾತ್ರ. ಅದು ಆ ಪಾತ್ರ ಒಂದು ದೇವಸ್ಥಾನಕ್ಕೆ ಹೋಗುವ ಒಂದು ಸನ್ನಿವೇಶ ಉಂಟು. ದೇವರ ಮುಂದೆ ಅವಳು ಭಕ್ತೆ ಅಲ್ವಾ. ಈಗ ಉಳಿದ ಗಂಡಸರ ಮುಂದೆ ಸೀರೆ ಸೆರಗನ್ನು ಸೊಂಟ ಕಟ್ಟಿಕೊಂಡು ಮಾತಾಡ್ಬೋದು, ದೇವರ ಮುಂದೆ ಹೋಗುವಾಗ ಸೆರಗನ್ನು ಹೊತ್ತಿಕೊಂಡು ಹೋಗಬೇಕಲ್ಲ. ಹಾಗೆ ಅಂದರೆ ಆ ಬಗೆಯನ್ನು ತೋರಿಸಿಕೊಳ್ಬೇಕು. ಈಗ ಶಶಿಪ್ರಭೆಯಾಗಿ ನಾವು ಸಿಂಹಾಸನ ಏರಿ ಆಳುವಾಗ, ಭಾರತಾಂಡದ ಜನರಲ್ಲಿ ವಿರೋಧಿಸುವಾಗ ನಾವು ಹೇಗೆ ಗಟ್ಟಿತನದಿಂದ ಮಾತಾಡುವುದು, ಅಥವಾ ನಮ್ಮ ಗತ್ತನ್ನು ಕಾಣಿಸಿಕೊಳ್ಬೇಕು. ಅದೇ ದೇವಿ ಪ್ರತ್ಯಕ್ಷ ಆಗದಾಗ ಆ ಭಕ್ತಿ ವಿನೀತ ಭಾವ ತೋರಿಸಿಕೊಳ್ಬೇಕು. ಹಾಗೆ ಅದು ಹಂತದ ಆ ರೀತಿಯಂಥ ಅದೇ ಒಂದು ಇಡೀ ಮೂಲವಾದ ಆ ಪಾತ್ರದ ಸ್ವಭಾವ, ಇನ್ನು ದೃಶ್ಯಕ್ಕೆ ಅನುಗುಣವಾಗಿ ಬರುವಂಥ ಸಂಚಾರಿ ಸ್ವಭಾವ, ಇದನ್ನು ತಾವು ತಿಳ್ಕೊಂಡು ಅದನ್ನು ಅಭಿನಯಿಸಲೇಬೇಕು. ಒಂದು ಕಲಾವಿದನಿಗೆ ಅರ್ಹತೆ ಏನು ಅಂತ ಹೇಳುವಲ್ಲಿ ಇದ್ದರೆ, ಈ ಪ್ರತಿಭೆ ಎನ್ನುವಂಥದ್ದು ಅಥವಾ ಒಂದು ಕಲಾ ಸಂಪತ್ತು ಇದು ಗಾಡ್ ಗಿಫ್ಟ್, ಅದು ದೇವರೇ ಕೊಡುವಂಥದ್ದು. ಯಾಕಂದರೆ ಕಲಾವಿದ ಆಗಬೇಕು ಅಂತ ಬಹಳ ಜನರಿಗೆ ಹಂಬಲಗಳಿರುತ್ತದೆ, ಆಸೆ ಇರುತ್ತದೆ. ರಂಗದಲ್ಲಿ ನಾವು ಬೇರೆ ಬೇರೆ ಬಗೆಯ ವೇಷಗಳನ್ನು ಧರಿಸಿ ಬಂದು ನಿಂತಾಗ ನೋಡುವಂಥವನಿಗೂ ನಾನು ಅಭಿನಯಿಸಬೇಕು, ನಾನು ಆ ವೇದಿಕೆಯಲ್ಲಿ ಇರಬೇಕು ಅನ್ನೋದು ಒಂದು ಆಸೆ ಹುಟ್ಟುವುದು ಸಹಜ ಉಂಟು. ಆದರೆ ಅಷ್ಟು ಜನರ ಕಣ್ಣೋಟವಾದ ದೃಷ್ಟಿಯನ್ನು ಎದುರಿಸಿ ಒಂದು ವೇದಿಕೆಯಲ್ಲಿ ಒಂದು ಪ್ರತಿಭಾ ಸಂಪನ್ನತೆಯನ್ನು ಕಾಣಿಸಿಕೊಳ್ಳುವಂತಹ ಒಂದು ಅವಕಾಶ ಅದು ಎಲ್ಲರಿಗೂ ಬರಲಿಕ್ಕಿಲ್ಲ ಅಂತ. ಅದೊಂದು ನಿಜವಾಗಿ ಅದರದ್ದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಇನ್ನು ಅದನ್ನು ನಾವು ಬೆಳೆಸಬೇಕಾದದ್ದು ನಮಗೆ ನಮ್ಮ ಕರ್ತವ್ಯ. ಈಗ ನಾನು ಕಂಡಿದ್ದೇನೆ, ಈಗ ನಾನು ಸಾಧಾರಣ ಒಂದು ಯಕ್ಷಗಾನದಲ್ಲೊಂದು 26-27 ವರ್ಷಗಳ ಹತ್ತಿರ ಆಯಿತು. ಒಂದು 25 ವರ್ಷ ನಿರಂತರ ಆಗ್ತಾ ಬಂತು. ಹವ್ಯಾಸಿಯಾಗಿ ಒಂದು 3-4 ವರ್ಷ ಇದ್ದೆ ನಾನು ತುಂಬ ಆಗಿನ ಒಡನಾಡಿಗಳನ್ನು ಕಂಡಿದ್ದೇನೆ. ಆಮೇಲೆ ಈಗಿನವ್ರನ್ನ ಕಾಣ್ತಾ ಇದ್ದೇನೆ. ನಮ್ಮ ರೂಪ ಎಷ್ಟು ಕಾಲ ಇರ್ಬೋದು? ಯೌವನ ಒಂದು 18, 20, 25, 30, 35ಕ್ಕೆ ಒಂದು ಹಂತದ ಯೌವನ. ಮತ್ತು ನಮ್ಮ ಸಂಸಾರ, ಸಾಮಾಜಿಕ ಜಂಜಡಗಳು, ಇದರಿಂದಲಾಗಿ ಯೌವನ ಕಳಿತಾ ಬರುವಾಗ ಸಹಜವಾದಂಥ ರೂಪ ಮಾಸ್ತದೆ. ಆವಾಗ ನಾವು ಉಳಿಯುವುದು ಹೇಗೆ ರಂಗದಲ್ಲಿ? ಪ್ರಥಮದಲ್ಲಿ ನಮ್ಮ ದೈಹಿಕ ಒಂದು ಆಕರ್ಷಣೆ, ಮುಖ ಚಂದ ಉಂಟು, ಅದು ನಮ್ಮ ಕುಣಿತ ಚಂದ, ದೇಹದ ಹಾವಭಾವಗಳು ಚಂದ ಮಾಡಿಕೊಂಡು ನಾವು ಕಾಣಿಸಿಕೊಳ್ಳೋದು. ಆಮೇಲೆ ರಂಗದಲ್ಲಿ ನಾವು ಉಳಿಬೇಕಲ್ಲ. ಆವಾಗ ಏನು ಮಾಡಬೇಕು? ನಾವು ಪಾತ್ರ ಆಗಲಿಕ್ಕೆ ಕಲಿಬೇಕು. ನಾವಾಗಿ ಕಾಣಿಸಿಕೊಳ್ಳೋದಲ್ಲ. ನಾವಾಗಿ ಕಾಣಿಸಿಕೊಂಡ್ರೆ ನಮ್ಮದು ಮಾತ್ರ ಕಾಣಿಸಿಕೊಂಡು ಅವ ಚಂದ ಕುಣಿತಾನೆ, ಒಬ್ಬ ಹುಡುಗ ಚಂದ ಮಾಡ್ತಾನೆ, ತುಂಬ ಚಂದದ ವೇಷ. ಎಲ್ಲಿವರೆಗೆ ಚಂದದ ವೇಷ? ನಾವು ಅದರ ಬದಲು ನಾವು ನಿರ್ವಹಿಸಿದ ಪಾತ್ರ ನಿಮಗೆ ಮೊದಲಾಗಿ ಕಾಣಿಸಿಕೊಡಬೇಕಾದದ್ದು. ನಾನು ನಿರ್ವಹಿಸಿದ ಸೀತೆ, ನಾನು ನಿರ್ವಹಿಸಿದ ದಮಯಂತಿ, ನಾನು ನಿರ್ವಹಿಸಿದ ದಾಕ್ಷಾಯಿಣಿ, ನಾನು ನಿರ್ವಹಿಸಿದ ಚಂದ್ರಮತಿ, ಮೊದಲು ನಿಮಗೆ ಪಾತ್ರ ಕಾಣಿಸಿಕೊಳ್ಬೇಕು. ನಾನು ತೋರಿಸಿದಂಥ ಜ್ವಾಲ, ನಾನು ತೋರಿಸಿದ ಸಾವಿತ್ರಿ, ನಿಮ್ಮ ಮನಸ್ಸಿನಲ್ಲಿ ಅದು ಅಚ್ಚೊತ್ತಿ ಬಂದು ನಿಂತಿತು ಅಂತಾದರೆ ಆ ಪಾತ್ರ ಕಾಣಿಸಿಕೊಂಡಾಗ ಪಾತ್ರ ನಿಮಗೆ ನೆನಪುಳಿಯುತ್ತದೆ. ನಿಮಗೆ ನಾಳೆಯೂ ಮತ್ತೊಂದು ಪಾತ್ರ ನೋಡುವಾಗ ಈ ಪಾತ್ರ ಹೀಗೆ, ಅಥವಾ ಈ ಪಾತ್ರ ಈ ತತ್ವವನ್ನು ಹೇಳುತ್ತದೆ, ಈ ಪಾತ್ರ ಈ ಆದರ್ಶವನ್ನು ರೂಪಿಸ್ತದೆ ಎನ್ನುವ ಹಾಗೆ ಪಾತ್ರ ನಿಮಗೆ ಮೈದಳೆದು ಬಂತು ಅಂತಾದರೆ ಆ ಪಾತ್ರ ಇಂಥವ್ರು ಮಾಡ್ತಿದ್ರು,
ಈಗಲೂ ಯಕ್ಷಗಾನದ ಕ್ಷೇತ್ರದಲ್ಲಿ ಸ್ತ್ರೀ ಪಾತ್ರಕ್ಕೆ ಯಾರು ಅಂತ ಕೇಳಿದರೆ ಕೋಳಿ ರಾಮಚಂದ್ರಾಯರ ಹೆಸರನ್ನೇ ಪ್ರಧಾನವಾಗಿ 2 ತಿಟ್ಟುಗಳಲ್ಲಿ ಹೇಳುವಂಥದ್ದು. ಆಮೇಲೆ ಅನೇಕ ಪ್ರತಿಭಾ ಸಂಪನ್ನತೆಯನ್ನು ಹೊಂದಿದವರು, ಬಹಳ ದೊಡ್ಡ ಕೊಡುಗೆಗಳನ್ನು ಕೊಟ್ಟಂಥ ಸ್ತ್ರೀ ವೇಷದವರು ಅನೇಕರಿದ್ದಾರೆ. ನಾನು ಕಂಡಾಗ ಅವರು ಸಾಧಾರಣ 80 ವರ್ಷದ ಆಗೋ ತನಕ ಸ್ತ್ರೀ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದರು. ರೂಪ ಇರಲಿಲ್ಲ, ವಯಸ್ಸಾಗಿತ್ತು, ವಯೋಸಹಜವಾದಂತಹ ಜರೆ ಅವರನ್ನು ಆವರಿಸಿತ್ತು. ಹಾಗಾದರೆ ಅವರು ಯಾಕೆ, ಹಾಗಾದರೆ ಆವಾಗಲೂ ಜನ ಯಾಕೆ ಅದನ್ನು ಪಟ್ಟಿದ್ರು? ನಾನು ಕಂಡು ಬೆರಗಾಗಿದ್ದೇನೆ. ಅವರ ಪಾತ್ರ ಬಹಳ ಒಂದು 70 ವರ್ಷದ ಹೊತ್ತಿನಲ್ಲಿ ಆಗುವಾಗ ಅವರೊಂದು ಬ್ರಹ್ಮಕಪಾಲದಲ್ಲಿ ಕೊಕ್ಕಡ ಈಶ್ವರ ಭಟ್ರು, ಅವರಿಗೂ ವಯಸ್ಸಾಗಿತ್ತು, ಅವರ ಶಾರದೆ. ಆಮೇಲೆ ಬಂದಂಥ ಇವರ ಒಂದು ಕುಮುದ ಮಹೋಗ್ರನ ಹೆಂಡತಿಯ ಪಾತ್ರ, ಅವರ ಪ್ರವೇಶ ಆದಾಗ ಎಂಥ ಇವು ನೋಡ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಯ್ತದ. ಆದರೆ ಪಾತ್ರದ ಕೊನೆಗಾಗುವಾಗ ನಾವು ಆ ಆವರಣದೊಳಗೆ ಹೋಗಿ ಅದು ಈಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪಾತ್ರವಾಗಿ ನಾವು ಕಾಣಿಸ್ಕೊಳ್ಳಿ. ಮಡಿಯವನನ್ನ ಮೈಲಿಗೆ ಮುಟ್ಟಿದ್ರೆ ಏನಾಗ್ತದೆ? ಮೈಲಿಗೆ ಅದೇ ಮಡಿಯುವ ಮೈಲಿಗೆ ಮುಟ್ಟಿದ್ರೆ ಮೈಲಿಗೆ ಮಡಿಯಾಗುದಿಲ್ಲ, ಅದಾಗುದಿಲ್ಲ. ಹಾಗಿದ್ರೆ ಮೈಲಿಗೆ ಹೆಚ್ಚು ಶಕ್ತಿ ಉಳ್ಳದ್ದು ಅಂತ ಆಗಲಿಲ್ವಾ? ನೋಡಿ, ಈಗ ಮೈಲಿಗೆ ಯಾವುದೇ ಪಾತ್ರ ಇರಲಿ, ಅದು ರಾಮ, ಕೃಷ್ಣ, ಕಂಸ, ಕೌರವ, ಯಾವ ಪಾತ್ರಗಳೇ ಇರಲಿ, ಪಾತ್ರಗಳು ವಿಜೃಂಭಿಸಬೇಕು. ಆವಾಗ ಆ ಪಾತ್ರ ನಿಮಗೆ ನೆನಪುಳಿಯುತ್ತದೆ. ಮನಸ್ಸಲ್ಲಿದ್ದಾಗ ಅದನ್ನು ಮಾಡಿದ ಕಲಾವಿದ ಜೀವಂತ ಇರ್ತಾನೆ. ನಾಳೆ ದಿವಸ ಅವನನ್ನು ನೀವು ಅದಕ್ಕಾಗಿ ಬಯಸ್ತೀರಿ. ಈಗಲೂ ಗೋಡೆ ನಾರಾಯಣಗುರವರು 80 ವರ್ಷ ಆಯಿತು, ಆದರೆ ಅವರ ಬ್ರಹ್ಮ ಈಗಲೂ ನೆನಪಿನಲ್ಲುಂಟು. ಅವರ ಕೌರವನನ್ನು ಈಗಲೂ ಬಯಸ್ತಾರೆ. ಯಾಕೆ? ಆ ಪಾತ್ರವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಅವರು. ಹಾಗಾಗಿ ಕಲಾವಿದ ಜೀವಂತವಾಗಿರ್ತಾನೆ. ಬರೀ ನಾವು ಮಾತ್ರ ಕಾಣಿಸಿಕೊಂಡ್ರೆ ಎಷ್ಟು ಕಾಲ ಕಾಣಿಸ್ಕೊಳ್ಳೋದು? ನಮಗಿಂತ ಇನ್ನೊಬ್ಬ ಚಂದದವ ಬಂದಾಗ, ನಮಗಿಂತ ಇನ್ನೊಬ್ಬ ಚಂದದಲ್ಲಿ ಕುಣಿಯುವವನು ಬಂದಾಗ, ಇವನ ನೃತ್ಯ, ಇವನ ರೂಪ ನಮಗೆ ಬೆರಗು ಹುಟ್ಟಿಸ್ತದೆ, ಮೊದಲಿನ ಮರ್ತೋಗಿ ಬಿಡುತ್ತದೆ, ಸಹಜವಾಗಿ ಮರೆಯುತ್ತದೆ. ಹಾಗಾಗಬಾರ್ದು. ಹಾಗಾಗಿ ನಾವು ಕಾಣಿಸಿಕೊಳ್ಳುವುದಕ್ಕಿಂತಲೂ ನಾವು ನಿರ್ವಹಿಸಿದ ಪಾತ್ರವನ್ನು. ಸ್ನೇಹಿತರೆ, ಯಕ್ಷಗಾನ ರಂಗದಲ್ಲಿ ಸ್ತ್ರೀ ಪಾತ್ರಗಳ ನಿರ್ವಹಣೆ, ಮಹಿಳೆಯರ ರಂಗಪ್ರವೇಶ ಕುರಿತು ಕೇಳಿದ್ರಲ್ಲ ಶಶಿಕಾಂತ್ ಶೆಟ್ಟಿ ಮಾತು. ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಿಮ್ಮದೊಂದು ಅಭಿಪ್ರಾಯವಿರಲಿ. ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.